ಅತ್ತಿಗೆಯನ್ನ ಕಂಡ್ರೆ ತಮ್ಮನಿಗೆ ಸಿಕ್ಕಾಪಟ್ಟೆ ಲವ್ವು. ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಿದ ತಮ್ಮ ಮಣ್ಣು ಸೇರಿದ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಕಣ್ರಿ. ಅಕ್ಕ ತಂಗಿ ಸಮಾನ ಅಂತಾನೂ ನೋಡಲ್ಲ, ಅತ್ತಿಗೆ ಅಂತಾನೂ ನೋಡಲ್ಲ. ಮದುವೆಯಾಗಿ ಮುದ್ದಾದ ಸಂಗಾತಿ ಇದ್ರೂ ಕೂಡ ಮತ್ತಿಬ್ಬರ ಜೊತೆಗೆ ಅಕ್ರಮ ಸಂಬಂಧ ಬೆಳೆಸ್ತಾ ಇರೋದು ಕಂಡು ಬರ್ತಾನೆ ಇದೆ. ಅಕ್ರಮ ಸಂಬಂಧದ ಹಿನ್ನೆಲೆ ಅದೆಷ್ಟೋ ಗಲಾಟೆಗಳು, ಸಂಬಂಧಗಳು ಹಾಳಾಗಿ ಹೋಗಿವೆ ಕಣ್ರಿ. ಕೊನೆಗೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದವರನ್ನೇ ಕೊಲೆಗಳನ್ನು ಮಾಡುವಂತಹ ದುರ್ಘಟನೆಗಳು ಅದ್ಯಾಕೋ ಹೆಚ್ಚಾಗ್ತಾನೆ ಇದೆ. ಇಲ್ಲೊಬ್ಬ ಯುವಕ ಸ್ವಂತ ಅತ್ತಿಗೆ ಮೇಲೆ ಕಣ್ಣು ಹಾಕಿದ್ದು ತಾಯಿ ಸಮಾನಳಾದವಳ ಜೊತೆಗೆ ಸಂಬಂಧ ಬೆಳೆಸಿ ಇದೀಗ ಮಣ್ಣು ಸೇರಿದಾನೆ. ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋದು ಹೆಸರು ರಾಮಚಂದ್ರ ಅಂತ, 28 ವರ್ಷ ವಯಸ್ಸು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಜೇಡಿಕೆರೆ ಗ್ರಾಮದ ನಿವಾಸಿ. ಕೂಲಿ ಕೆಲಸ ಮಾಡಿಕೊಂಡಿದ್ದ ರಾಮಚಂದ್ರನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಅಣ್ಣ ಮಾಲ್ತೇಶ್ ಹಾಗೂ ತಮ್ಮ ರಾಮಚಂದ್ರ ಇಬ್ಬರು ಒಂದೇ ಮನೆಯಲ್ಲಿ ರಾಮ ಲಕ್ಷ್ಮಣರ ರೀತಿ ಬದುಕಿದ್ರು. ಅಣ್ಣ ಮಾಲ್ತೇಶ್ಗೆ ಮದುವೆಯಾಗಿತ್ತು, ಸುಖ ಸಂಸಾರ ಇವರದ್ದಾಗಿತ್ತು. ಆದರೆ ರಾಮಚಂದ್ರನಿಗೆ ಅದೇನಾಗಿತ್ತೋ ಗೊತ್ತಿಲ್ಲ, ಅಣ್ಣನ ಹೆಂಡತಿ ಮೇಲೆ ತಮ್ಮ ರಾಮಚಂದ್ರ ಕಣ್ಣು ಹಾಕಿಬಿಟ್ಟಿದ್ದ. ಅತ್ತಿಗೆ ಅಂದ್ರೆ ರಾಮಚಂದ್ರನಿಗೆ ಅದೇನೋ ಸಿಕ್ಕಾಪಟ್ಟೆ ಲವ್ವು. ಹೀಗೆ ಅತ್ತಿಗೆ ಹಾಗೂ ಮೈದುನನ ನಡುವೆ ಸಲುಗೆ ಬೆಳೆದಿತ್ತು. ಆ ಸಲುಗೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ಅತ್ತಿಗೆ ಮೈದುನನ ಸಂಬಂಧ ಅಂತಾನೂ ನೋಡಿದೆ ಇಬ್ಬರು ಅಕ್ರಮ ಸಂಬಂಧದಲ್ಲಿದ್ರು. ಹೆಂಡತಿ ಹಾಗೂ ತಮ್ಮನ ಸಹವಾಸವನ್ನ ಕಣ್ಣಾರೆ ಕಂಡ ಅಣ್ಣ ಮಾಲ್ತೇಶ್ಗೆ ಪಿತ್ತ ನೆತ್ತಿಗೇರಿತ್ತು. ಆದರೆ ಹೆಂಡತಿ ತಮ್ಮ ಅಂತಾನೂ ನೋಡದೆ ಅಣ್ಣ ವಾರ್ನಿಂಗ್ ಕೊಟ್ಟಿದ್ದ. ಆದರೆ ಅಣ್ಣನ ಬುದ್ಧಿ ಮಾತು ಕೇಳದ ನೀಚ ತಮ್ಮ ರಾಮಚಂದ್ರ ತನ್ನ ಹಳೇ ನೀಚ ಚಾಳಿಯನ್ನ ಮುಂದುವರೆಸಿದ್ದ. ಅತ್ತಿಗೆಯನ್ನ ಮಾತ್ರ ರಾಮಚಂದ್ರ ಬಿಡುವುದಕ್ಕೆ ಸಿದ್ಧನಿರಲಿಲ್ವಂತೆ. ಇದರಿಂದ ಕೋಪಗೊಂಡ ಅಣ್ಣ ಮಾಲ್ತೇಶ್ ತಮ್ಮ ರಾಮಚಂದ್ರನಿಗೆ ಬೇಗ ಮದುವೆ ಆಗಲೆಂದು ಪೂಜೆ ನೆಪದಲ್ಲಿ ತಮ್ಮನನ್ನ ತಾನು ಕೆಲಸ ಮಾಡ್ತಿದ್ದ ತೋಟಕ್ಕೆ ಕರ್ಕೊಂಡು ಹೋಗಿದ್ದ. ಪೂಜೆ ನೆಪದಲ್ಲಿ ರಾಮಚಂದ್ರನಿಗೆ ಮದ್ಯ ಕುಡಿಸಿ ಕಂಬಕ್ಕೆ ಕಟ್ಟಿ ಕುತ್ತಿಗೆ ಹಿಸುಕಿ ಅಣ್ಣನೇ ತಮ್ಮನನ್ನ ಕೊಲೆ ಮಾಡಿದ್ದ. ಬಳಿಕ ಯಾರಿಗೂ ಗೊತ್ತಾಗದಂತೆ ಶವವನ್ನ ಗುಂಡಿಯಲ್ಲಿ ಹೂತು ಹಾಕಿ ಅಮಾಯಕನಂತೆ ಇದ್ದ. ಇತ್ತ ರಾಮಚಂದ್ರ ಕಾಣದಿರೋದಕ್ಕೆ ಮಿಸ್ಸಿಂಗ್ ಕೇಸ್ ಅನ್ನ ಕೂಡ ಅಣ್ಣನೇ ನೀಡಿದಂತೆ. ಮಿಸ್ಸಿಂಗ್ ಕೇಸ್ ಬೆನ್ನತ್ತಿದ ಪೊಲೀಸರು ಲೊಕೇಶನ್ ಆಧರಿಸಿ ತನಿಖೆ ಕೈಗೊಂಡಿದ್ದು ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಆರೋಪಿಯನ್ನ ಬಂಧಿಸಿದ್ದು ಅಣ್ಣನೇ ತಮ್ಮನನ್ನ ಕೊಂದಿರೋ ಕರಾಳ ಸತ್ಯ ಬಯಲಾಗಿದೆ. ಏನೇ ಆಗ್ಲಿ, ಸ್ವಂತ ಅತ್ತಿಗೆ ಮೇಲೆ ಕಣ್ಣು ಹಾಕಿದ್ದ ತಮ್ಮ ಮಣ್ಣು ಪಾಲಾಗಿದ್ದು ಅಣ್ಣ ಜೈಲುವಾಸಿಯಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿವಮೊಗ್ಗ.